बच्चे, अब चलो अपने अव्यक्त वतन में। इस दैहिक दुनिया के सभी बंधनों से मुक्त हो। स्वयं को लाइट के शरीर में अनुभव करें। इन 5 तत्वों की आकर्षण से परे फरिश्ता स्थिति में स्थित हो जाओ। ಫೀಲ್ ಮಾಡಿ ನಾವು ಬಹಳ ದೂರ ಪ್ರಕಾಶದ ಪ್ರಪಂಚದಲ್ಲಿ ತಲುಪಿದ್ದೇವೆ. ಬಿಳಿ ಪ್ರಕಾಶದ ಸ್ವರೂಪದಲ್ಲಿ ನಾನು ಫರಿಷ್ತೆ ಬಾಪ್ ದಾದಾರವರ ಸನ್ಮುಖದಲ್ಲಿ ಅವರ ಎದುರುಗಡೆ ತಲುಪಿದ್ದೇನೆ. ಮಧುರ ಬಾಬಾರವರನ್ನು ಬಹಳ ಸ್ನೇಹ ತುಂಬಿದ ದೃಷ್ಟಿಯಿಂದ ನೋಡುತ್ತಾ ಇರಿ. ತನ್ನ ಬುದ್ಧಿರೂಪಿ ನೇತ್ರದ ಮುಖಾಂತರ ಅವರನ್ನ ನೋಡುತ್ತಾ ಹೋಗೋಣ. ಈ ರೀತಿ ಫೀಲ್ ಮಾಡಿ ಬಾಬಾರವರು ನನಗೆ ಶಕ್ತಿಶಾಲಿಯಾದ ದೃಷ್ಟಿಯನ್ನು ನೀಡುತ್ತಿದ್ದಾರೆ. ನನ್ನ ಒಳಗಡೆ ಶಕ್ತಿಯನ್ನು ತುಂಬಿಸುತ್ತಿದ್ದಾರೆ. ನನ್ನನ್ನು ತನ್ನ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಈಗ ನಿಧಾನವಾಗಿ ತನ್ನ ವಿಚಾರಗಳ ಗತಿಯನ್ನು ಬಹಳ ತಣ್ಣಗೆ ಮಾಡಿಕೊಳ್ಳೋಣ. ಸ್ವಯಂ ಅನ್ನು ಏಕ್ದಮ್ ಅಗುರ ನಿರ್ಬಂಧನವನ್ನಾಗಿ ಫೀಲ್ ಮಾಡಿ ಸ್ವಲ್ಪ ಸಮಯ ಸೂಕ್ಷ್ಮ ವತನದ ಶಾಂತ ಶಕ್ತಿಶಾಲಿಯಾದಂತಹ ಪ್ರಕಂಪನದ ಅನುಭವ ಮಾಡೋಣ.
बन के फरिश्ता प्यारे बाबा हमको फरिश्ता बना रहे। बन के फरिश्ता प्यारे बाबा हमको फरिश्ता बना रहे। सूक्ष्म वतन से करके इशारा, सूक्ष्म वतन से करके इशारा बड़े प्यार से बुला रहे। बन के फरिश्ता प्यारे बाबा हमको फरिश्ता बना रहे। साकार पालना क्या खूब थी, अव्यक्त में वही पा रहे। साकार पालना क्या खूब थी, अव्यक्त में वही पा रहे। अव्यक्त में अव्यक्त मिलन साकार सा हम मना रहे। आज भी हर पल बाबा तेरे वरदानों को हम पा रहे। बन के फरिश्ता प्यारे बाबा हमको फरिश्ता बना रहे। देह से न्यारा विदेही हो, अब कर्मातीत बनना है। देह से न्यारा विदेही हो, अब कर्मातीत बनना है। व्यर्थ संकल्पों से हो परे, अब हमको घर जाना है। कदम कदम पर बाबा से श्रीमत जो हम पा रहे। बन के फरिश्ता प्यारे बाबा हमको फरिश्ता बना रहे। बन के फरिश्ता प्यारे बाबा हमको फरिश्ता बना रहे। हमको फरिश्ता बना रहे। हमको फरिश्ता बना रहे। ಸರ್ವ ಬಂಧನಗಳಿಂದ ಮುಕ್ತ, ಎಲ್ಲ ಭೋಜಗಳಿಂದ ಮುಕ್ತ ಸ್ವಯಂ ಅನ್ನು ಡಬಲ್ ಲೈಟ್ ಫರಿಷ್ಠೆಯ ಅನುಭವ ಮಾಡೋಣ.
ನಾವು ತಂದೆಯ ಸಮಾನರಾಗಬೇಕಾಗಿದ್ದೆ. ಬನ್ನಿ ಚಿಂತನೆಯನ್ನ ಮಾಡೋಣ. ಬಾಪ್ ದಾದಾರವರ ಸದೃಶ ನಾವು ಎಲ್ಲಿಯವರೆಗೆ ಆಗಿದ್ದೇವೆ? ಸ್ವಯಂನ ಚೆಕಿಂಗ್ ಮಾಡಿಕೊಳ್ಳಬೇಕು. ತಂದೆ ಮತ್ತು ನಾನು ಇಬ್ಬರು ಎಷ್ಟು ಸಮಾನತೆ ಎನ್ನುವುದು ಬಂದಿದೆ ಹಾಗೂ ಎಷ್ಟು ಅಂತರ ಅನ್ನುವುದು ಉಳಿದುಕೊಂಡಿದೆ. ಸ್ವಯಂವನ್ನು ನೋಡಿಕೊಳ್ಳಬೇಕು. ನಾನು ತಂದೆಯ ಸಮಾನ ದೃಷ್ಟಿ. ಇಷ್ಟೊಂದು ಶಕ್ತಿ ಬಂದಿದೆಯೇ? ಯಾರನ್ನೇ ನೋಡಿದರೂ ಆ ಆತ್ಮಗಳು ದೃಷ್ಟಿಯಿಂದ ಪರಿವರ್ತನೆಯಾಗಿ ಬಿಡಲಿ. ನಮ್ಮ ಮುಖಾಂತರ ಯಾರಿಗೂ ಸಹ ತಂದೆಯ ಸಾಕ್ಷಾತ್ಕಾರವಾಗಿ ಬಿಡಲಿ. ಒಂದು ಬಾರಿ ಬಾಪ್ ದಾದಾರವರನ್ನ ನೋಡಿ ಹಾಗೂ ಸ್ವಯಂ ಅನ್ನು ನೋಡಿ ಇಂತಹ ಆತ್ಮೀಯತೆ, ಇಂತಹ ದಿವ್ಯ ಮುಗುಳ್ನಗೆ ನನ್ನ ಒಳಗಡೆ ಬಂದಿದೆಯೇ ಚೆಕ್ ಮಾಡಿಕೊಳ್ಳಬೇಕಾಗಿದೆ. ಅವರ ಸಮಾನ ಮಸ್ತಕದಲ್ಲಿ ಅಷ್ಟು ತೇಜೋಮಯ ಪ್ರಕಾಶಮಯವಾಗಿದೆಯೇ? ಇಂದು ಸ್ವಯಂನ ಜೊತೆಯಲ್ಲಿ ಕೇಳಿಕೊಳ್ಳಬೇಕು. ಎಷ್ಟು % ತಂದೆಯ ಸಮಾನನಾಗಿದ್ದೇನೆ? ಒಂದು ವೇಳೆ ಏನಾದರೂ ಕಡಿಮೆ ಇದ್ದರೆ ಇಂದು ಬಾಪ್ ದಾದಾರವರು ಸನ್ಮುಖದಲ್ಲಿ ನಿಂತಿದ್ದಾರೆ. ಈ ಒಂದು ಸ್ಮೃತಿ ಸ್ವಯಂಗೆ ಚೆನ್ನಾಗಿ ತಂದುಕೊಳ್ಳಬೇಕು. ನಾನು ಸರ್ವಶಕ್ತಿವಂತ ತಂದೆಯ ಸಾನ್ನಿಧ್ಯದಲ್ಲಿ ಇದ್ದೇನೆ. ತಂದೆ ತ್ರಿಲೋಕಿನಾಥರಾಗಿದ್ದಾರೆ. ಈ ಸಮಯದಲ್ಲಿ ನಾವು ಯಾವುದೇ ಸಂಕಲ್ಪವನ್ನು ಮಾಡುತ್ತೇವೆ, ಆ ಸಂಕಲ್ಪದಲ್ಲಿ ಶಕ್ತಿ ಎನ್ನುವುದು ತುಂಬುತ್ತದೆ. ಅದು ಪೂರ್ಣವಾಗುತ್ತದೆ. ಬನ್ನಿ ಸ್ವಯಂನ ಪರಿವರ್ತನೆಗೋಸ್ಕರ ಶ್ರೇಷ್ಠ ಸಂಕಲ್ಪವನ್ನ ಮಾಡೋಣ. ತನ್ನ ಸ್ಥಿತಿಯನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಹಾಗೂ ತೀವ್ರ ಪುರುಷಾರ್ಥ ಮಾಡಿಕೊಳ್ಳುವುದಕ್ಕೆ ತಂದೆಯ ಜೊತೆಯಲ್ಲಿ ಪ್ರತಿಜ್ಞೆ ಮಾಡಬೇಕಾಗಿದೆ ಹಾಗೂ ನೋಡಿಕೊಳ್ಳಬೇಕು. ತಂದೆ ಸಹಯೋಗವನ್ನು ನೀಡುತ್ತಾರೆ. ತಂದೆಯ ಪ್ರತಿಜ್ಞೆಯಾಗಿದೆ. ಸಾಹಸದ ಒಂದು ಹೆಜ್ಜೆಯನ್ನ ಮುಂದೆ ಇಟ್ಟರೆ 1000 ಹೆಜ್ಜೆಯಷ್ಟು ಸಹಯೋಗ ಬಾಪ್ ದಾದಾರವರು ನೀಡುತ್ತಾರೆ.
हिम्मत का कभी नहीं छोड़ना। तो बाप दादा 1000 कदम मदद का देगा। ऐसे नहीं देखना, देखे बाबा मदद करता है या नहीं, इम्तिहान नहीं लेना। बंधा हुआ है बाप, आप भी बंधे हुए हो, बाप भी बंधा हुआ है। ಈ ಒಂದು ಗೋಲ್ಡನ್ ಚಾನ್ಸನ್ನು ನಾವು ಮಿಸ್ ಮಾಡಿಕೊಳ್ಳಬಾರದು. ಯಾವ ಸಂಕಲ್ಪವನ್ನ ಮಾಡಬೇಕು ಮಾಡಿಬಿಡಿ. ಯಾವ ಮಾತಿನಲ್ಲಿ ನಿರ್ಬಲರಾಗಿದ್ದೇವೆ ಅದನ್ನು ಬಾಬಾರವರಿಗೆ ತಿಳಿಸಿಬಿಡಿ. ಆ ನಿರ್ಬಲತೆಯನ್ನು ಸಮಾಪ್ತಿ ಮಾಡಬೇಕಾದರೆ ಬಾಬಾರವರಿಂದ ಶಕ್ತಿಯನ್ನು ತೆಗೆದುಕೊಳ್ಳೋಣ, ವರದಾನವನ್ನು ತೆಗೆದುಕೊಳ್ಳೋಣ. ಇಂದು ಬಾಬಾರವರು ನಾವು ಮಕ್ಕಳಿಗೋಸ್ಕರ ಓಪನ್ ಸಭೆಯನ್ನು ಇಟ್ಟಿದ್ದಾರೆ. ಏನು ಮಾಡಿಸಿಕೊಳ್ಳಬೇಕೋ ಮಾಡಿಸಿಕೊಳ್ಳಿ. ಈ ರೀತಿ ಫೀಲ್ ಮಾಡಿ ಬಾಪ್ ದಾದಾರವರು ತಿಳಿಸುತ್ತಿದ್ದಾರೆ. बच्चे कभी थकना नहीं, रुकना नहीं, कभी भी कमजोर विचार नहीं आने देना। बस हिम्मत का कदम रखते जाना। हर पल बाबा आपके साथ है। आपके ऊपर बाप की पूरी नजर है। तो चलिए मन ही मन ಮನಸ್ಸಿನಿಂದ ಪ್ರತಿಜ್ಞೆಯನ್ನ ಮಾಡೋಣ. ಮಧುರವಾದಂಥ ಬಾಬಾ, ಇಂದಿನಿಂದ ಯಾವ ಶ್ರೀಮತ ನಿಮ್ಮಿಂದ ಸಿಗುತ್ತದೆ, ಯಾವುದೇ ಡೈರೆಕ್ಷನ್ ಸಿಗುತ್ತದೆ, ನಾನಾತ್ಮ ತಮ್ಮ ಶ್ರೀಮತದ ಪ್ರಮಾಣ ನಡೆಯುತ್ತೇವೆ. ಯಾವ ಕಾರ್ಯ ನಿಮಗೆ ಇಷ್ಟವಾಗುತ್ತದೆ ನಾವು ಅದನ್ನೇ ಮಾಡುತ್ತೇವೆ. ನೀವು ಏನು ಹೇಳುತ್ತೀರಾ, ಹೇಗೆ ಹೇಳುತ್ತೀರಾ ಮಧುರವಾದ ಬಾಬಾ, ನಾವು ಅದರಂತೆ ಮಾಡುತ್ತೇವೆ.
से मिला है जीवन, प्रभु को कर दे अर्पण। प्रभु से मिला है जीवन, प्रभु को कर दे अर्पण। सबका भला हम करते चले, सबका भला हम करते चले, हर्षित हो धरा गगन। बस उसका कहना माने, फिर सब कुछ वो ही जाने। बस उसका कहना माने, फिर सब कुछ वो ही जाने। प्रभु से मिला है जीवन, प्रभु को कर दे अर्पण। जहाँ जहाँ कदम पड़ते हैं, साथ साथ वो चलते हैं। कहीं कुछ गलत ना हो जाए, इशारे हमको करते हैं। जहाँ जहाँ कदम पड़ते हैं, साथ साथ वो चलते हैं। कहीं कुछ गलत ना हो जाए, इशारे हमको करते हैं। गर करते हैं अपनी मनमानी, गर करते हैं अपनी मनमानी। बढ़े फिर उलझन, बस उसका कहना माने, फिर सब कुछ वो ही जाने। प्रभु से मिला ये जीवन, प्रभु को कर दे अर्पण। ಪುನಃ ವಾಪಸ್ ನಮ್ಮ ಕರ್ಮ ಕ್ಷೇತ್ರದಲ್ಲಿ ಬನ್ನಿ. ಪ್ರತಿಯೊಂದು ಕರ್ಮವನ್ನು ಮಾಡುತ್ತಾ ತಂದೆ ಹಾಗೂ ಮನೆಯ ನೆನಪಿನಲ್ಲಿರಬೇಕಾಗಿದೆ. ಶ್ರೇಷ್ಠ ಕರ್ಮವನ್ನ ಮಾಡುವಂತಹ ಸಂಕಲ್ಪವನ್ನು ತೆಗೆದುಕೊಳ್ಳೋಣ. ಎಲ್ಲಿಯವರೆಗೆ ಈ ಶರೀರದಲ್ಲಿ ಇರಬೇಕಾಗಿದೆ, ಅಲ್ಲಿಯವರೆಗೆ ನಾವು ಪ್ರತಿಯೊಂದು ಸಂಬಂಧದ ಜೊತೆಯಲ್ಲಿ ನಿಭಾಯಿಸಬೇಕಾಗಿದೆ. ಇದು ಬಾಬಾರವರ ಶ್ರೀಮತವಾಗಿದೆ. ಎಲ್ಲರಿಗೂ ಪ್ರಿಯರಾಗಬೇಕು ಹಾಗೂ ಭಿನ್ನರಾಗಬೇಕಾಗಿದೆ. ಈಗ ಇಂತಹ ಅವಸ್ಥೆ ಸ್ಥಿತಿಯನ್ನು ಮಾಡಿಕೊಳ್ಳಬೇಕಾಗಿದೆ. ಸ್ವಯಂ ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ. ನನ್ನ ಎಲ್ಲ ಸಂಬಂಧ ಒಬ್ಬ ಶಿವಬಾಬಾರವರ ಜೊತೆಯಲ್ಲೇ ಇದೆ. ನನಗಂತೂ ಒಬ್ಬ ಶಿವಬಾಬಾ
ಮತ್ತೊಬ್ಬರಿಲ್ಲ. जानते भी हैं कि बरोबर बहुत सामने है, उसके पहले ही बाप से अपना पूरा वर्षा लेने का पुरुषार्थ करेंगे। पूरा वर्षा कोई पीछे नहीं मिल सकते हैं न बच्चे, क्योंकि पूरा वर्षा मिलेगा ही उनको जो कर्मचित अवस्था में मेहनत करके सीखेगा। अचानक बाप को याद भी करेंगे और सर्विस भी करेंगे। सर्विस से ऊपर भी तो बना है ना बच्चे, वो समझाते भी हैं। तो भाई तुम कहते हो कर्म बंधन है, कर्म बंधन है, कर्म बंधन है, तो एक ही थप्पड़ से हार्ट फेल हुआ, मर गए, तुम्हारा कहा गया कर्म बंधन। तो यह तो तुम बच्चों को राह देते हैं कि जीते जी तुम तो बाप के गोद में जाते हैं, तुम मर के तुमको कोई काल नहीं खाते हैं। ನಾನು ಆತ್ಮ. ಈ ಸಂಸಾರದಲ್ಲಿ, ಈ ಒಂದು ಶರೀರದಲ್ಲಿ ಸ್ವಲ್ಪ ದಿನಕ್ಕೋಸ್ಕರ, ಸ್ವಲ್ಪ ಸಮಯಕ್ಕೋಸ್ಕರ ಅತಿಥಿಯಾಗಿದ್ದೇನೆ. ಈಶ್ವರಿಯ ಸಂದೇಶವನ್ನು ಕೊಡುವುದಕ್ಕೆ ನಾನು ಫರಿಷ್ತೆ ಈ ಕರ್ಮ ಕ್ಷೇತ್ರದಲ್ಲಿ ಬಂದಿದ್ದೇನೆ. ಕರ್ಮವನ್ನು ಮಾಡುತ್ತಾ ಯಾವುದೇ ಪ್ರಕಾರದ ಕರ್ಮ ಬಂಧನ ನಮ್ಮನ್ನು ತನ್ನ ಕಡೆ ಸೆಳೆಯಬಾರದು. ಈ ರೀತಿ ಯೋಗಯುಕ್ತರಾಗಿ ನಾವು ಕರ್ಮವನ್ನು ಮಾಡಬೇಕಾಗಿದೆ. ಪ್ರೀತಿಯ ಬಾಬಾರವರ ನಮ್ಮನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಬಹಳ ಬೇಗ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ಇದೇ ನನ್ನ ಲಕ್ಷ್ಯವಾಗಿದೆ. ಈ ಲಕ್ಷ್ಯವನ್ನ ಎದುರುಗಡೆ ಇಟ್ಟುಕೊಳ್ಳುತ್ತಾ ನಾನು ಪ್ರತಿ ಹೆಜ್ಜೆಯನ್ನ ಇಡಬೇಕಾಗಿದೆ. ಶ್ರೀಮತದ ಪ್ರಮಾಣ ನಡೆಯಬೇಕಾಗಿದೆ. रख लेना मुझे नूर बना कर, रख लेना शिव बाबा तू अपने नैनों में, मुझे नूर बना कर रख लेना शिव बाबा तू अपने नैनों में। एक
ಶಾಂತಿ. ಸೃಷ್ಟಿಯ ಆದಿಪಿತ ಪ್ರಜಾಪಿತ ಬ್ರಹ್ಮ ತಂದೆ ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿದಂತಹ ತಪಸ್ಸಿನ ಮುಖಾಂತರ ವಿಶೇಷವಾಗಿ ಕರ್ಮವನ್ನು ಮಾಡುತ್ತಾ ಶ್ರೇಷ್ಠ ಸ್ಮೃತಿಗಳ ಅಭ್ಯಾಸದಿಂದ ಬ್ರಹ್ಮ ತಂದೆ ಸಂಪೂರ್ಣತೆಯನ್ನ ಪ್ರಾಪ್ತಿ ಮಾಡಿಕೊಂಡರು. ಪ್ರಜಾಪಿತ ಬ್ರಹ್ಮ ಯಾರು ಸ್ವಯಂ ಪರಂಪಿತ ತನ್ನ ಹೊಸ ಪ್ರಪಂಚದ ನಿರ್ಮಾಣತೆಗೋಸ್ಕರ ಮಾಧ್ಯಮವನ್ನು ಆರಿಸಿಕೊಂಡರು. ನಿಶ್ಚಿತ ರೂಪದಲ್ಲಿ ಈ ಸೃಷ್ಟಿಯ ಪಾವನ ಆತ್ಮಗಳಾಗಿದ್ದಾರೆ. ಅವರು ವಿಶೇಷ ಆತ್ಮರಾಗಿದ್ದಾರೆ. ಯಾರು ವಿಶ್ವದ ಕಲ್ಯಾಣವನ್ನು ಮಾಡಿದರು, ವಿಶ್ವದ ಆತ್ಮಗಳ ಪಾಲನೆಗೆ ನಿಮಿತ್ತರಾದರು. ಬ್ರಹ್ಮ ತಂದೆಯವರು ಈ ಒಂದು ಕರ್ಮ ಕ್ಷೇತ್ರದಲ್ಲಿ ಕರ್ಮವನ್ನು ಮಾಡುತ್ತಾ ಜವಾಬ್ದಾರಿಯನ್ನ ನಿಭಾಯಿಸುತ್ತಾ ಸಂಪೂರ್ಣತೆಯನ್ನು ಪ್ರಾಪ್ತಿ ಮಾಡಿದರು. ಕರ್ಮವನ್ನ ಬಿಟ್ಟು ಸನ್ಯಾಸಿಯಾಗಲಿಲ್ಲ. ಕರ್ಮವನ್ನ ಮಾಡುತ್ತಾ ಮಾಡುತ್ತಾ ಶಿವಪಿತರವರನ್ನು ನೆನಪು ಮಾಡಿದರು. ಯಾರು ಇಂತಹ ವಿಶೇಷ ಆತ್ಮ ನಿಶ್ಚಯದ ಬಲದಿಂದ ನಿಶ್ಚಿಂತತೆಯನ್ನು ಪ್ರಾಪ್ತಿ ಮಾಡಿಕೊಂಡರು, ಇಂದು ನಾವೆಲ್ಲ ಬ್ರಾಹ್ಮಣ ಆತ್ಮಗಳು ಸಹ ಯೋಗ ತಪಸ್ಸಿನ ಮುಖಾಂತರ ನಾವು ಅವರ ವಿಶೇಷತೆಗಳನ್ನು ಫಾಲೋ ಮಾಡೋಣ. तुम सभी के पुरुषार्थ का अंतिम लक्ष्य है ब्रह्मा बाप समान बनना। उनके जैसी ही संपूर्ण कर्मातीत अवस्था को प्राप्त करना। ऐसी ऊंची स्थिति का अनुभव करने के लिए साकार बाप के चरित्र और चित्र को सदा सामने रखो।
जैसे ब्रह्मा बाबा को ಏಕೆ ಬ್ರಹ್ಮ ತಂದೆಗೆ ಶಿವಬಾಬಾರವರ ಮೇಲೆ ಸಂಪೂರ್ಣ ನಿಶ್ಚಯವಿತ್ತು. ನಿಶ್ಚಯ ಬುದ್ಧಿಯ ಆಗಿರುವ ಕಾರಣ ಅವರು ಸದಾ ನಿಶ್ಚಿಂತರಾಗಿದ್ದರು. ಇಂದು ನಾವು ಸಹ ನಮ್ಮ ನಿಶ್ಚಯದ ಫೌಂಡೇಶನ್ ಮುಖಾಂತರ ಚೆನ್ನಾಗಿ ಚೆಕ್ ಮಾಡಿಕೊಂಡು ಶಕ್ತಿಶಾಲಿಗಳಾಗೋಣ. ತನ್ನ ಜೊತೆಯಲ್ಲಿ ತಾನೇ ಮಾತನಾಡಿಕೊಳ್ಳಬೇಕು. ಏನು ನನಗೆ, ತನ್ನ ಮೇಲೆ ತನಗೆ, ಬಾಬಾರವರ ಮೇಲೆ, ಈ ಒಂದು ನಾಟಕದ ಪ್ರತಿ ಎಲ್ಲದರಲ್ಲೂ ಸಂಪೂರ್ಣ ನಿಶ್ಚಯವಿದೆಯೇ? ನಿಶ್ಚಯ ಬುದ್ಧಿ ಆತ್ಮ ಎಂದು ವಿಘ್ನಗಳಿಂದ ಗಾಬರಿಯಾಗುವುದಿಲ್ಲ. ಇಷ್ಟು ಡ್ರಾಮಾದ ಮೇಲೆ ಪಕ್ಕ ನಿಶ್ಚಯವಿರುತ್ತದೆ. ಯಾವುದೇ ವಿಘ್ನ ನಮ್ಮನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದಕ್ಕೆ ಬರುತ್ತದೆ. ಭೃಕುಟಿಯ ಸಿಂಹಾಸನದಲ್ಲಿ ತಮ್ಮ ತೇಜಸ್ವಿ ರೂಪವನ್ನ ನೋಡಿಕೊಳ್ಳಿ. ಹಾಗೂ ಶ್ರೇಷ್ಠ ಚಿಂತನೆಯನ್ನ ಮಾಡೋಣ. ಸಂಪೂರ್ಣ ನಿಶ್ಚಯ ಬುದ್ಧಿ, ನಿಶ್ಚಿಂತ ಆತ್ಮ, ನನಗೆ ಸ್ವಯಂನ ಮೇಲೆ ಪಕ್ಕಾ ನಿಶ್ಚಯವಿದೆ. ನಾನು ಭಗವಂತನ ಮುಖಾಂತರ ಆರಿಸುವಂತಹ ಕೋಟಿಯಲ್ಲಿ ಕೆಲವರಲ್ಲೂ ಕೂಡ ಕೆಲವರು ಭಾಗ್ಯವಂತ ಆತ್ಮನಾಗಿದ್ದೇನೆ. बच्चे, जानते हो आप कौन हो? किसने आपको अपना बनाया है? कैसे ढूंढकर करोड़ों में आपको चुना है? बच्चे, महसूस करो, हजार भुजाधारी भगवान आपके साथ में। चेक करें क्या मुझे खुद पर ಚೆಕ್ ಮಾಡಿಕೊಳ್ಳಬೇಕು. ಸ್ವಯಂನ ಮೇಲೆ ಪಕ್ಕಾ ನಿಶ್ಚಯವಿದೆಯೇ? ಭಗವಂತನ ಮುಖಾಂತರ ಆರಿಸಿರುವಂತಹ
ವಿಶೇಷ ಆತ್ಮನಾಗಿದ್ದೇನೆ. ನಾನು ಬಾಬಾರವರವರಾಗಿದ್ದೇನೆ. ಬಾಬಾರವರಿಗೋಸ್ಕರ ಇದ್ದೇನೆ. ಬಾಬಾರವರ ದೃಷ್ಟಿ ಬಿದ್ದ ನಂತರ ನನ್ನ ಜೀವನ ಸಫಲವಾಯಿತು. ಬಾಬಾರವರ ದೃಷ್ಟಿ ಸಿಕ್ಕಿದ ನಂತರ ತನ್ನ ಜೊತೆಯಲ್ಲಿ ತಾನು ಮಿಲನ ಮಾಡಿದೆ ಹಾಗೂ ಸ್ವಯಂನ ಶಕ್ತಿಗಳನ್ನು ಗುರುತಿಸಿದೆ. ನಾನು ಸ್ವಯಂವನ್ನು ನೋಡಿಕೊಂಡೆ. आज भी देते पालना हो हमको साकार की, मधुबन के कण कण में खुशबू है प्यार की, तेरे प्यार की। बच्चों को प्रत्यक्ष करनी शक्तियाँ भरते बाबा, संभाल करते हर पल परिवार की, प्रभु परिवार की। तुमसे मिलके याद आए, यादें वही पुरानी है। तुमसे मिलके याद आए, यादें वही पुरानी है। कल्प पहले वाले ये बाबा रूहानी है। ओ मेरे मीठे बाबा, ओ बाबा, ओ मेरे प्यारे बाबा। ಮನಸ್ಸಿನ ವಿಚಾರವನ್ನ ಚೆಕ್ ಮಾಡಿಕೊಳ್ಳೋಣ. ಈ ಮನಸ್ಸಿನಲ್ಲಿ ಯಾರ ಪ್ರತಿ ಯಾವುದೇ ಕಹಿಯಾದ ಭಾವನೆ ಇಲ್ಲ ತಾನೆ? ಏನಾದರೂ ಇದ್ದರೆ ಅದನ್ನ ಸ್ವೀಕಾರ ಮಾಡಿ.
ಈ ಒಂದು ಮನಸ್ಸಿನ ಶುದ್ಧೀಕರಣವನ್ನ ಮಾಡೋಣ. ಯಾರ ಪ್ರತಿಯಾದರೂ ನೆಗೆಟಿವ್ ಇದ್ದರೆ ಅದನ್ನು ಬಾಬಾರವರ ಮುಂದೆ ತನ್ನಿ. ಶುಭ ಭಾವನೆಯ ಪುಷ್ಪವನ್ನ ನೀಡುತ್ತಾ ಅವರ ಮಸ್ತಕದಲ್ಲಿ ಆತ್ಮನನ್ನ ನೋಡೋಣ, ಮಣಿಯನ್ನು ನೋಡೋಣ. ಯಾವುದು ನನಗೆ ಕಾಣಿಸುತ್ತಿದೆ? ಇವರು ಸಹ ಬಾಬಾರವರ ಅತಿ ಪ್ರಿಯ ಆತ್ಮರಾಗಿದ್ದಾರೆ. ಏ ಆತ್ಮಗಳೇ, ಇದುವರೆಗೂ ನನ್ನ ಮನಸ್ಸಿನಲ್ಲಿ ಏನು ಕಹಿಯಾದ ಭಾವನೆ ಇತ್ತು, ಇಂದು ನಾನು ಅದನ್ನು ಗುರುತಿಸಿದ್ದೇನೆ. ನಾನು ಈಗ ಹೃದಯದಿಂದ ತಮ್ಮ ವಿಶೇಷತೆಗಳನ್ನು, ಮಹಾನತೆಗಳನ್ನು ಕಡಿಮೆ ಸಹಿತ ಸ್ವೀಕಾರ ಮಾಡುತ್ತೇನೆ. ತಮ್ಮ ಮಸ್ತಕದಿಂದ ಶುದ್ಧವಾದ ವೈಬ್ರೇಷನ್ನಿಂದ ಮನಸ್ಸಿನ ಕೈಯನ್ನ ಸಮಾಪ್ತಿ ಮಾಡೋಣ. ಅನುಭೂತಿಯನ್ನು ಮಾಡಿ ಈ ಒಂದು ಹೊಳಪು, ಶುದ್ಧತೆ ಇನ್ನೂ ವೃದ್ಧಿಯಾಗುತ್ತಿದೆ. ತನ್ನ ಹೊಳೆಯುತ್ತಿರುವಂತಹ ಶುದ್ಧ, ಪವಿತ್ರ, ನಿರ್ಮಲ ಸ್ವರೂಪವನ್ನ ನೋಡಿ ನನಗೆ ಪಕ್ಕ ನಿಶ್ಚಯವಿದೆ, ನಾನು ನನ್ನ ನಿರ್ಬಲತೆಗಳನ್ನು ಸಮಾಪ್ತಿ ಮಾಡುತ್ತೇನೆ. ನನ್ನ ನಿರ್ಬಲತೆಗಳು ಪರಮಾತ್ಮನ ಶಕ್ತಿಗಳಿಂದ ಪರಮಾತ್ಮನ ಕಿರಣಗಳಿಂದ ಸಮಾಪ್ತಿ ಆಗುತ್ತಾ ಹೋಗುತ್ತಿದೆ. ಇದೇ ಸತ್ಯವಾದ ತಪಸ್ಸಾಗಿದೆ. ಸಕಾರಾತ್ಮಕವಾದ ಪರಿವರ್ತನೆ
ಈಗ ಮನಸ್ಸಿನ ಮೇಲೆ ಮತ್ತೆ ಮತ್ತೆ ನಮ್ಮ ಜೊತೆಯಲ್ಲಿ ಕೇಳಿಕೊಳ್ಳೋಣ. ಏನು ನಡೆಯುತ್ತಿದೆ? ಇದರ ಅವಶ್ಯಕತೆ ಇದೆಯೇ? ಬ್ರಹ್ಮ ತಂದೆಯವರು ಏಕಾಂತದಲ್ಲಿ ಹೋಗಿ ತನ್ನ ಮನಸ್ಸಿನ ಮೇಲೆ ಸೂಕ್ಷ್ಮ ರೂಪದಿಂದ ಕಠಿಣವಾದ ತಪಸ್ಸನ್ನ ಮಾಡಿ ಎಲ್ಲ ನಿರ್ಬಲತೆಗಳನ್ನು ಸಮಾಪ್ತಿ ಮಾಡಿದರು. ನಾನು ಸ್ವಯಂವನ್ನು ಬದಲಾವಣೆ ಮಾಡಿಕೊಳ್ಳಬೇಕು. ಕೇವಲ ಸ್ವಯಂವನ್ನ ಬದಲಾಗುವುದು, ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುವುದು, ಇದು ನನ್ನ ಉದ್ದೇಶವಾಗಿದೆ. ತನ್ನ ಮಸ್ತಕದಲ್ಲಿ ತನ್ನ ಸ್ವರೂಪದ ದರ್ಶನವನ್ನ ಮಾಡಿಕೊಳ್ಳುತ್ತಾ ಸ್ವೀಕಾರ ಮಾಡಿ ನಾನು ನನ್ನನ್ನು ಬದಲಾವಣೆ ಮಾಡಿಕೊಳ್ಳಬಹುದು. ಬದಲಾವಣೆಯೇ ತಪಸ್ಸಾಗಿದೆ, ಸತ್ಯವಾದ ಯೋಗವಾಗಿದೆ. हे मेरे मीठे बच्चे, मैं तुम्हारा पारलौकिक पिता हूं। तुम मेरी अनादि अविनाशी संतान हो। जैसे मैं परम पवित्र हूं, ऐसे तुम भी मास्टर परम पवित्र हो। ಭೃಕುಟಿಯ ಸಿಂಹಾಸನದಲ್ಲಿ ತನ್ನ ಸತ್ಯ ಸ್ವರೂಪವನ್ನ ನೋಡಿಕೊಳ್ಳುತ್ತಾ ತನ್ನ ಸ್ವರೂಪದ ಮೇಲೆ ಏಕಾಗ್ರವಾಗಿ ಎಷ್ಟು ಏಕಾಗ್ರತೆ ಅಷ್ಟೇ ಶುದ್ಧತೆ ಜಾಸ್ತಿಯಾಗುತ್ತಾ ಹೋಗುತ್ತದೆ. ಸೈಲೆನ್ಸ್ನಲ್ಲಿ ತನ್ನ ಈ ಒಂದು ಮನಸ್ಸಿನ ರಾಜರಾಗಿ ಇದರ ಒಂದು ಗತಿವಿಧಿಯನ್ನ ಚೆಕ್ ಮಾಡಿಕೊಂಡು ಮತ್ತೆ ಮತ್ತೆ ಹೇಳಲಾಗುತ್ತದೆ,
ಮಾಡಲಾಗುತ್ತದೆ. ಏ ಮನಸ್ಸೇ, ಇದುವರೆಗೂ ನೀನು ಪ್ರಪಂಚದಲ್ಲಿ ಅಲೆದಾಡುತ್ತಿದ್ದೆ. ಅದರಿಂದ ಏನು ಸಿಕ್ಕಿತು ನಿನಗೆ? ಅಲ್ಲಿ ಇಲ್ಲಿ ವ್ಯರ್ಥದಲ್ಲಿ ಹೋಗುತ್ತಾ ತನ್ನ ಅನಂತ ಶಕ್ತಿಗಳನ್ನು ಎಲ್ಲವನ್ನೂ ಮರೆತು ಬಿಟ್ಟೆ. ಈಗ ಒಂದು ಸ್ಥಿತಿಯಲ್ಲಿ ಸ್ಥಿತನಾಗಿ ಬಿಡು, ಏಕಾಗ್ರವಾಗಿ ಬಿಡು. ನೋಡು, ಎಷ್ಟು ಸುಂದರವಾದ ಸ್ವರೂಪವಾಗಿದೆ. ತನ್ನ ಒರಿಜಿನಲ್ ಸ್ವರೂಪವನ್ನು ನೋಡು. ತನ್ನ ಅನಾದಿ ಸ್ವರೂಪವನ್ನು ನೋಡುತ್ತಾ ಆನಂದದ ಅನುಭವ ಮಾಡು. ಎಷ್ಟು ಸುಂದರವಾಗಿದೆ. ನನ್ನ ನಿಜವಾದ ಸ್ವರೂಪವಾಗಿದೆ. ಎಷ್ಟು ಪಾವನವಾಗಿದೆ. ಶಕ್ತಿ ಸ್ವರೂಪವಾಗಿದೆ ನನ್ನದು. ತನ್ನ ಪ್ರಕಾಶ ಸ್ವರೂಪವನ್ನು ನಾಲ್ಕಾರು ಕಡೆ ಹರಡುವುದನ್ನು ನೋಡಿ. ಏ ಮನಸ್ಸೇ, ಈಗ ಯಾವುದೇ ಆದೇಶ ಸಿಗಲಿ ಅದರ ಪಾಲನೆಯನ್ನ ಮಾಡು. आज भी देते हो बाबा पालना साकार की। आज भी देते हो बाबा पालना साकार की। भर के जाते सब यहाँ से झोली तेरे प्यार की। आज भी देते हो बाबा पालना साकार की। आज भी देते हो बाबा पालना साकार की। बच्चों के ऊपर हर पल तेरी ही छत्र छाया है। साकार कहाँ अव्यक्त कहाँ कोई ना अंतर आया है। तुमसे पाई दृष्टि हमने दृष्टि हमने शिव निराकार की। आज भी देते हो बाबा पालना साकार की। आज भी देते हो बाबा पालना साकार की।
ಈ ಮನಸ್ಸೇ, ತನ್ನ ಶುದ್ಧೀಕರಣವನ್ನು ತನ್ನ ಪವಿತ್ರ ಸ್ವರೂಪವನ್ನು ಸದಾ ಸ್ಮರಣೆ ಮಾಡಿ ನಾನು ವ್ಯರ್ಥವನ್ನ ನೋಡಬಾರದು, ನಾ ಕೇಳಬಾರದು, ನಾ ಮಾತನಾಡಬಾರದು, ಯಾವಾಗ ವ್ಯರ್ಥ ಸಮಾಪ್ತಿಯಾಗುತ್ತದೆ, ಏಕಾಗ್ರತೆಯಲ್ಲಿ ಸಹಯೋಗ ಸಿಗುತ್ತದೆ, बाप समान बनने के लिए हमेशा याद रखो, जो कर्म मैं करूंगा मुझे देख, और भी ऐसा ही करेंगे। मुझे स्वयं का परिवर्तन कर विश्व परिवर्तन करना है। ಇಂದು ನನ್ನ ಆತ್ಮ ಹೃದಯದಿಂದ ಪ್ರತಿಜ್ಞೆ ಮಾಡುತ್ತೇನೆ, ನಾನು ಮಿತ್ರರ ಜೊತೆಯಲ್ಲೂ ಸಂಯಮವನ್ನು ಇಟ್ಟುಕೊಳ್ಳಬೇಕು, ಅದನ್ನೇ ನೋಡಬೇಕಾಗಿದೆ. ಯಾವುದು ಬಾಬಾರವರಿಗೆ ಇಷ್ಟವಾಗುತ್ತದೆ, ಕಿವಿಗಳ ಮೇಲೂ ಸಂಯಮವನ್ನು ಇಟ್ಟುಕೊಳ್ಳಬೇಕು, ಅದನ್ನೇ ಕೇಳಬೇಕು. ಯಾವುದರಿಂದ ಏಕಾಗ್ರತೆ ಜಾಸ್ತಿಯಾಗುತ್ತದೆ ಅದನ್ನೇ ಕೇಳಬೇಕು. ಯಾವುದು ಮನರಸ ನೀಡುತ್ತದೆ ಅದನ್ನೇ ಕೇಳಬೇಕು. ತನ್ನ ಸ್ಥೂಲ ಸೂಕ್ಷ್ಮ ಕರ್ಮೇಂದ್ರಿಯಗಳ ಮಾಲೀಕರಾಗಿ ಸಹಿ ನಿರ್ದೇಶನವನ್ನ ನೀಡುತ್ತಾ ಇದುವರೆಗೂ ಏನು ಕಳೆದು ಹೋಯಿತು ಸೋ ಕಳೆದು ಹೋಯಿತು, ಈಗ ನಾನು ತನ್ನ ನೋಡುವುದನ್ನು, ಕೇಳುವುದನ್ನು, ಮಾತನಾಡುವುದನ್ನು ಸಂಯಮವಾಗಿ ಇಟ್ಟುಕೊಳ್ಳಬೇಕು. ಯಾವ ಆತ್ಮ ತಾನು ನೋಡುವುದರಲ್ಲಿ, ಮಾತನಾಡುವುದರಲ್ಲಿ, ಕೇಳುವುದರಲ್ಲಿ ಸಂಯಮವನ್ನು ಇಟ್ಟುಕೊಳ್ಳುತ್ತಾರೆ, ಸಹಜವಾಗಿ ಪ್ರಭುವಿನ ಸಾನ್ನಿಧ್ಯದಲ್ಲಿ ಬರುತ್ತಾರೆ.
ಮನಸ್ಸಿನಿಂದ ಬಾಬಾರವರ ಜೊತೆಯಲ್ಲಿ ಮಾತನಾಡಿ ಬಾಬಾ, ನಿಮಗೆ ಏನು ಇಷ್ಟವಾಗುತ್ತದೆ? ನೀವು ಏನು ನನಗೆ ತಿಳಿಸುತ್ತೀರಾ? ಈಗ ನಾನು ಕೇವಲ ಅದನ್ನೇ ಮನಸ್ಸನ್ನು ಏಕಾಗ್ರ ಮಾಡುತ್ತೇನೆ. ಬಾಬಾರವರ ಶಬ್ದದಲ್ಲಿ ಬಹಳ ಜಾದುವಿದೆ. ಬಾಬಾ ಶಬ್ದವೇ ಸರ್ವ ಖಜಾನೆಗಳ ಬೀಗದ ಕೈಯಾಗಿದೆ. ಬಾಬಾರವರನ್ನು ಬ್ರಹ್ಮ ಬಾಬಾರವರ ಶರೀರದಲ್ಲಿ ನೋಡುತ್ತಾ ಅವರ ಜೊತೆಯಲ್ಲಿ ಮಾತನಾಡೋಣ. ಏನು ಮನಸ್ಸಿನಲ್ಲಿ ನಡೆಯುತ್ತಿದೆ? ಹೇಗೆ ನಡೆಯುತ್ತಿದೆ? ಬಾಬಾರವರಿಗೆ ಪೂರ್ಣ ಸಮಾಚಾರವನ್ನು ನೀಡಿ ಬಾಬಾರವರಿಂದ ಏನನ್ನೂ ಮುಚ್ಚಿಡಬಾರದು. ಬಾಬಾರವರ ಮಸ್ತಕದಲ್ಲಿ ಶಿವಬಾಬಾರವರು ಒಳೆಯುತ್ತಿದ್ದಾರೆ. ಬಾಪ್ದಾದಾರವರ ಸನ್ಮುಖದಲ್ಲಿ ಆತ್ಮಿಕ ವಾರ್ತಾಲಾಪವನ್ನು ಮಾಡೋಣ. ಯಾರ ಪ್ರತಿ ಕಹಿ ಭಾವನೆ ಇತ್ತು, ಇಂದು ನಾವು ಬಾಬಾರವರಿಂದ ದೃಷ್ಟಿಯನ್ನ ಕೊಡಿಸೋಣ. ಪರಿವಾರದಲ್ಲೂ ಸಹ ಯಾರ ಜೊತೆಯಲ್ಲಿ ಸರಿಯಿಲ್ಲ ಅನುಭೂತಿಯನ್ನು ಮಾಡಿ ಬಾಪ್ದಾದ ಅವರಿಗೆ ಶಕ್ತಿಶಾಲಿಯಾದ ದೃಷ್ಟಿಯನ್ನು ನೀಡುತ್ತಿದ್ದಾರೆ. ನನ್ನ ಅವರ ಕಹಿ ಸಮಾಪ್ತಿಯಾಗುತ್ತಿದೆ. ಬಾಬಾರವರ ವರದಾನಿ ಕೈ ತಲೆಯ ಮೇಲೆ ಇಡುತ್ತಾ ದೃಷ್ಟಿಯನ್ನು ನೀಡುತ್ತಾ ಮುಗುಳ್ನಗುತ್ತಾ ಮಧುರವಾದಂಥ ಮಾತುಗಳನ್ನು ಮಾತನಾಡುತ್ತಿದ್ದಾರೆ. ಕಳೆದಿದ್ದು ಕಳೆದು ಹೋಯಿತು, ಫುಲ್ ಸ್ಟಾಪ್.
ಮುಂದುವರಿಯುತ್ತಾ ಹೋಗಿ. ಎಲ್ಲರದು ತಮ್ಮ ತಮ್ಮದೇ ಆದ ಪಾತ್ರವಿದೆ. ಬಾಪ್ದಾದ ತನ್ನ ದೃಷ್ಟಿಯಿಂದ ನನ್ನ ಮೇಲೆ ಶಕ್ತಿಯ ಸಂಚಾರವನ್ನ ಮಾಡುತ್ತಿದ್ದಾರೆ. ಯಾವುದರಿಂದ ನನ್ನ ಆತ್ಮ ಹಗುರತನದ ಅನುಭವ ಮಾಡುತ್ತಿದ್ದೇನೆ. ಈಗ ತನ್ನ ಕೈಯನ್ನು ಬಾಬಾರವರ ಕೈಯಲ್ಲಿ ಅರ್ಪಣೆ ಮಾಡುತ್ತಾ ಅನುಭೂತಿಯನ್ನು ಮಾಡಿ ಬಾಬಾರವರ ದೃಷ್ಟಿಯಿಂದ ನಾನಾತ್ಮ ಶಕ್ತಿಶಾಲಿಯಾಗುತ್ತಿದ್ದೇನೆ. ಈ ಒಂದು ದೃಷ್ಟಿಯ ಸುಖದ ಅನುಭವವನ್ನ ಮಾಡೋಣ. ಮನಸ್ಸು ಶಾಂತವಾಗುತ್ತಿದೆ. ವ್ಯರ್ಥದಿಂದ ಮುಕ್ತನಾಗುತ್ತಿದ್ದೇನೆ. ಈ ಸ್ಥೂಲ ಶರೀರವನ್ನು ಲೈಟಿನದು ಆಗಿದೆ. तुम चिंता क्यों करते हो? मैं बैठा हूं ना। जब सर्वशक्तिमान बैठा है तो चिंता किस बात की? बच्चे मेरे बने हो तो कभी मायूस या दिल शिकस्त नहीं होना। बाबा बैठा है ना। ನಾನಾತ್ಮ ಸತ್ಯ ಹೃದಯದಿಂದ ಸಂಕಲ್ಪವನ್ನು ಮಾಡುತ್ತೇನೆ. ನಾನೆಂದೂ ನಿರಾಶನಾಗುವುದಿಲ್ಲ. ಸಾಹಸವಂತನಾಗಿ ನನ್ನ ನಿರ್ಬಲತೆಗಳನ್ನು ಸಮಾಪ್ತಿ ಮಾಡುತ್ತೇನೆ. ಯಾರಿಗೆ ಸ್ವಯಂನ ಮೇಲೆ ನಿಶ್ಚಯವಿದೆ, ಕಲ್ಪ ಈ ನಿರ್ಬಲತೆಗಳ ಪ್ರತಿ ವಿಜಯವನ್ನ ಪ್ರಾಪ್ತಿ ಮಾಡಿಕೊಂಡಿದ್ದೇವೆ. ಸರ್ವ ಸಮರ್ಥ ಬಾಬಾ ನನ್ನ ಜೊತೆಯಲ್ಲಿದ್ದಾರೆ. ಈಗಲೂ ಸಹ ನನ್ನ ನಿರ್ಬಲತೆಗಳನ್ನು ಸಮಾಪ್ತಿ ಮಾಡಬೇಕಾಗಿದೆ. ಯಾರಿಗೆ ಬಾಬಾರವರ ಮೇಲೆ ಪಕ್ಕಾ ನಿಶ್ಚಯವಿದೆ,
ನನ್ನ ಬಾಬಾ ನನ್ನನ್ನು ಅಪಾರ ಪ್ರೀತಿಯನ್ನು ಮಾಡುತ್ತಾರೆ. ಅನಂತ ಕಾಲದಿಂದ ಎಲ್ಲ ವಿಘ್ನಗಳಿಂದ ಕಲ್ಪಾಂತರದಿಂದ ಆ ಪರಮ ಪಿತನಿಂದ ಅವಿನಾಶಿಯಾದ ಸಂಬಂಧವಿದೆ. ಮಹಾನ್ ಜ್ಯೋತಿಯ ಶಕ್ತಿಯನ್ನು ತನ್ನ ಒಳಗಡೆ ಹಾಕಿಕೊಳ್ಳಬೇಕು.